ರಾಜ್ಯ ರಾಜಕಾರಣದ ಪರಿಸ್ಥಿತಿ ಬಹಳ ಹದಗೆಟ್ಟಿದೆ. ಉತ್ತಮ ಆಡಳಿತ ನೀಡ್ತೇವೆ ಅಂತ ಬಂದ ಸರ್ಕಾರ ಇವತ್ತೊಂದು ಕೆಟ್ಟ ಪರಿಸ್ಥಿತಿಯನ್ನ ಇಡೀ ರಾಜ್ಯಾದ್ಯಂತ ನಿರ್ಮಾಣ ಮಾಡಿದ್ದಾರೆ. ಆಡಳಿತ ಹೆಚ್ಚು ಕಡಿಮೆ ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಗಾರ್ಬೇಜ್ ಪರಿಸ್ಥಿತಿ ಹೇಗಿದೆಯೋ ಈ ಸರ್ಕಾರದ ಆಡಳಿತವು ಗಾರ್ಬೇಜ್ಗೆ ಸಮವಾಗಿದೆ. ಭವಿಷ್ಯ ನಮ್ಮ 45-46 ವರ್ಷಗಳ ರಾಜಕೀಯ ಜೀವನದಲ್ಲಿ ಎಂದೂ ಕೂಡ ಇಂಥ ಒಂದು ಕೆಟ್ಟ ಸರ್ಕಾರವನ್ನು ನಾವು ಎಂದೂ ಕೂಡ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನನಗೆ ಅನಿಸ್ತಕ್ಕಂಥದ್ದು ಸಂಪೂರ್ಣ ಅಭಿವೃದ್ಧಿ ಶೂನ್ಯವಾಗಿದೆ ಮತ್ತು ಲಾ ಅಂಡ್ ಆರ್ಡರ್ ಟೋಟಲಿ ಇವತ್ತು ಕೆಟ್ಟು ಹೋಗಿದೆ. ಆಡಳಿತ ಮಾಡ್ತಕ್ಕಂಥ ವ್ಯವಸ್ಥೆ ನಾನು ಅಂದುಕೊಂಡಿದ್ದೆ ಮೊದಲ ಅವಧಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅಷ್ಟಾಗಿ ಸರಿಯಾಗಿ ಒಳ್ಳೆ ಅಧಿಕಾರವನ್ನು ಕೊಡಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಎರಡನೇ ಅವಧಿಯಲ್ಲಿ ಬಂದಾಗ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅದರಿಂದ ಅವ್ರು ಒಳ್ಳೆ ಆಡಳಿತ ಕೊಡ್ತಾರೆ ಅಂದ್ಕೊಂಡಿದ್ರೆ ನಾವು ಎಂದೂ ಕೇಳರಿಯದಂತ ಕೆಟ್ಟ ಒಂದು ಪರಿಸ್ಥಿತಿಯ ಆಡಳಿತವನ್ನ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ರಾಜ್ಯಕ್ಕೆ ಪರಿಚಯಿಸಿದ್ದಾರೆ ಅಂತಕ್ಕಂಥ ಅಪಾದನೆಯನ್ನ ನಾನು ತಮ್ಮ ಮೂಲಕ ಮಾಡಲಿಕ್ಕೆ ಬಯಸ್ತೇನೆ. ನೀವು ನೋಡ್ತಿದ್ದೀರಿ ಇವತ್ತಿನ ದಿವಸ ಅಭಿವೃದ್ಧಿ ಏನಾಗಬೇಕಾಗಿತ್ತು, ರೈತರ ಸಮಸ್ಯೆಗಳು ಏನಾಗಬೇಕಾಗಿತ್ತು, ಹಿಂದುಳಿದವರ ಸಮಸ್ಯೆಗಳಿಗೆ ಪರಿಹಾರ ಏನಾಗಬೇಕಾಗಿತ್ತು, ದಲಿತರು ಇನ್ನುಳಿದೇ ಜನರ ಪರಿಸ್ಥಿತಿಗಳಿಗೆ ಉತ್ತರ ಕೊಡುವ ಬದಲು ಇವರೆಲ್ಲವನ್ನೂ ಕೂಡ ಈಗ ಮರೆಮಾಚಿ ಚರ್ಚೆಗಳು ಏನಾಗ್ತಿದೆ ಅಂತಂತಂದ್ರೆ ದುಡ್ಡೆಷ್ಟು ಹೊಡೆದ್ರಿ, ಆಸ್ತಿ ಎಷ್ಟು ಮಾಡಿದ್ರಿ, ಜನರಿಗೆ ಟ್ಯಾಕ್ಸ್ ಎಷ್ಟು ಹಾಕಿದ್ರಿ, ಬೆಲೆ ಏರಿಕೆ ಎಷ್ಟು ಮಾಡಿದ್ರಿ, ದಲಿತರ ಹಣ ಎಷ್ಟು ಲೂಟಿ ಮಾಡಿದ್ರಿ, ಹನಿ ಟ್ಯಾಪ್ ಎಷ್ಟು ಜನರನ್ನ ಮಾಡಿದ್ರಿ, ಫೋನ್ ಟ್ಯಾಪಿಂಗ್ ಎಷ್ಟು ಜನರನ್ನ ಮಾಡಿದ್ರಿ. ಇದು ಆಡಳಿತವಾ? ಇಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ಇಷ್ಟೊತ್ತಿಗೆ ಇರಲೇಬಾರ್ದಾಗಿತ್ತು. ಇಂಥ ಪರಿಸ್ಥಿತಿಗೆ ರಾಜ್ಯವನ್ನ ತಳ್ಳೋದ್ರ ಬದಲು ರಾಜೀನಾಮೆ ಕೊಟ್ಟು ಆ ಕಡೆ ಹೊರಟೋಗ್ಬೇಕಾಗಿತ್ತು. ಎಂಥ ಒಂದು ಕೆಟ್ಟ ಪರಿಸ್ಥಿತಿಯನ್ನ ಇವತ್ತು ನಾವು ನೋಡುವಂತ ಪರಿಸ್ಥಿತಿಯಲ್ಲಿ ಇದ್ದೇವೆ. ಹನಿ ಟ್ರ್ಯಾಪ್ ಅನ್ನೋ ವಿಚಾರ, ಇದರಲ್ಲಿ ಬಿಜೆಪಿಯ ಯಾವ ನಾಯಕರು ಇಲ್ಲ. ಇದ್ದಿದ್ರೆ ಈಗಾಗಲೇ ದೊಡ್ಡ ರಾಮಾಯಣ ಆಗ್ತಿತ್ತು. ಅದನ್ನು ತಗೊಂಡು ಯಾವುದೋ ಒಂದು ಇನ್ವೆಸ್ಟಿಗೇಷನ್ ಕೊಟ್ಟು ಇದು ಹೇಗಿದೆ ಅಂದ್ರೆ ಕಾಂಗ್ರೆಸ್ನ ಮನೆ ಮೇಲೆ ಕಾಂಗ್ರೆಸ್ನವರೇ ಅತ್ಯಾಚಾರ ಮಾಡ್ದಂಗಿದೆ. ಕಾಂಗ್ರೆಸ್ ನಾಯಕರ ಮೇಲೆ ಹನಿ ಟ್ರ್ಯಾಪ್ ಮಾಡಿಸ್ತಾ ಇರತಕ್ಕಂತ ಅವಸ್ಥೆಯನ್ನ ಇವತ್ತು ನಾವು ಕಾಣ್ತಾ ಇದ್ದೇವೆ. ಆದ್ರಿಂದ ಅವರಿಗೆ ಮುಜುಗರವೂ ಇಲ್ಲ, ನೋವಿಲ್ಲ. ಒಟ್ಟಿಗೆ ಏನಂದ್ರೆ ಯಾವ ಕಾರಣದಲ್ಲಿ ನಾವು ಕಂಡಿದ್ವಿ, ಇಷ್ಟಾದರೂ ಕೂಡ ಹನಿ ಟ್ರ್ಯಾಪ್ನ ಬಗ್ಗೆ ಒಂದು ಮಾತನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿಲ್ಲ, ಮಾತೇ ಆಡಿಲ್ಲ. ಅವರು ಇನ್ವೆಸ್ಟಿಗೇಷನ್ ಮಾಡಿಸೋಣ ಅಂತೊಂದಿದ್ದು ಮಾತು ಬಿಟ್ರೆ ಇವತ್ತಿನವ್ರಿಗೂ ಒಂದು ಮಾತಾಡಿಲ್ಲ. ಅಂದಮೇಲೆ ಮುಖ್ಯಮಂತ್ರಿಗಳು ಹನಿ ಟ್ರ್ಯಾಪ್ನ ಭಯ ಏನಾದರೂ ಇದೆಯಾ? ಅನುಮಾನ ಪ್ರಾರಂಭ ಆಗತ್ತೆ. ಅವ್ರಿಗೂ ಏನೋ ಭಯ ಇರಬೇಕು, ನಂದು ಎಲ್ಲಾದ್ರೂ ಇದೆಯಾ ಅಂತ. ಈಗೇನಾದ್ರೂ ಇನ್ವೆಸ್ಟಿಗೇಷನ್ ಆದ್ರೆ
ಇದರಿಂದ ನಾನು ಏನಾದ್ರೂ ಹೊರಗಡೆ ಬರ್ತೀನಿ ಅನ್ನೋ ಅನುಮಾನ ಇದೆಯಾ ಅವ್ರಿಗೆ? ಭಯ ಇಲ್ಲ ಅಂದ್ರೆ ನೀವು ಕೊಡ್ಲಿಕ್ಕೆ ನಿಮಗೆ ಏನಾಗಿದೆ? ಉದ್ದುದ್ದ ಭಾಷಣ ಮಾಡ್ತಾರೆ. ದಲಿತರನ್ನ ನಮ್ಮ ಕಾಂಗ್ರೆಸ್ ಅಲ್ಲದೆ ರಕ್ಷಣೆ ಮಾಡೋ ಇನ್ನೊಂದು ಪಕ್ಷ ಈ ದೇಶದಲ್ಲೇ ಇಲ್ಲ ಅಂತ ಮಾಡ್ತಾರೆ. 39,000 ಕೋಟಿ SCP TSP ಹಣವನ್ನ, ಅವರ ಅಭಿವೃದ್ಧಿಗಾಗಿ ಇಟ್ಟಿದ್ದ ಹಣವನ್ನ ನುಂಗಿ ನೀರು ಕುಡಿದಿರತಕ್ಕಂಥ ಮುಖ್ಯಮಂತ್ರಿಗಳು. ಈ ಕಾಂಗ್ರೆಸ್ ಸರ್ಕಾರ ದಲಿತರಿಗೆ ದ್ರೋಹ ಮಾಡಿದೆ, ವಂಚನೆ ಮಾಡಿದೆ, ಮೋಸ ಮಾಡಿದೆ. ಅವರು ದಲಿತರ ಪರವಾಗಿ ಯಾವತ್ತೂ ಇಲ್ಲ. ಈ ವರ್ಷ ಹೇಳಿದೆ SCP TSPಯಲ್ಲಿ ದಲಿತರಿಗೆ 42,000 ಕೋಟಿ ಹಣವನ್ನ ನಾವು ಅವರಿಗೆ ಮೀಸಲಿಟ್ಟಿದ್ದೇವೆ ಅವರ ಅಭಿವೃದ್ಧಿಗೆ ಅಂತ. ಇದನ್ನು ತಾವು ಅರ್ಥ ಮಾಡ್ಕೊಳ್ಳಿ. 42,000 ಕೋಟಿಯಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ 34 ಸಚಿವರ ಇಲಾಖೆಗಳಿಗೆ 50% ಡೈವರ್ಟ್ ಆಗತ್ತೆ. ಯಾಕೆಂದ್ರೆ ಅದು ಡಿಪಾರ್ಟ್ಮೆಂಟ್ ಹೆಡ್ ಆಫ್ ಅಕೌಂಟ್. ಅದು ಹೆಡ್ ಆಫ್ ಅಕೌಂಟ್ ಅಲ್ಲೇನೆ 50% ಖರ್ಚು ಮಾಡಬೇಕು ಅಂತ ಹೇಳಿನೇ ಕಾನೂನಲ್ಲಿರೋದು. ಆ ಕಾನೂನು ಪ್ರಕಾರ 50% ಹೋದ್ರೆ 21,000 ಕೋಟಿ ಉಳಿಯುತ್ತೆ. 21,000 ಕೋಟಿಯಲ್ಲಿ ಇವರು ಹೇಳಿದ್ರು 52,000 ಕೋಟಿ ಗ್ಯಾರಂಟಿಗಳಿಗೆ ಇಟ್ಟಿದ್ದೇವೆ ಅಂತ. ಆ ಗ್ಯಾರಂಟಿ ದಲಿತರಿಗೆ ಅದರಲ್ಲಿ ಪಾಲಿಲ್ಲ, ಕೊಡೋದೇ ಇಲ್ಲ. ಅಂದಮೇಲೆ ನಿಮ್ಮದು ಎಂತ ಗ್ಯಾರಂಟಿ ಅದು? ಆದ್ರೆ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಇಟ್ಟಿರ್ತಕ್ಕಂಥ ಆ ಉಳಿದ 21,000 ಕೋಟಿಯಲ್ಲಿ 14,000 ಕೋಟಿಯನ್ನ ಈಗಾಗಲೇ ಗ್ಯಾರಂಟಿಗಳಿಗೆ ಅಂತ ತೆಗೆದಿದ್ದಾರೆ. 21 + 7 14 ಹೋದ್ರೆ ಉಳಿಯೋದು ಕೇವಲ 7,000 ಕೋಟಿ. ಇದನ್ನ ಸೋಷಿಯಲ್ ವೆಲ್ಫೇರ್ ಮೂಲಕ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಕೊಡ್ತೀವಿ ಅಂತ ಹೇಳ್ತಾರೆ. 42,000 ಕೋಟಿ ಅಂತ ಸುಳ್ಳು ಯಾಕೆ ಹೇಳ್ತೀರಿ? ದಲಿತರಿಗೆ ಕೊಡ್ತಾ ಇರೋದು ಕೇವಲ 7,000 ಕೋಟಿ. ಅದರಲ್ಲಿ ಬೇರೆ ಬೇರೆದಕ್ಕೆಲ್ಲ ಖರ್ಚು ಮಾಡಿ ನಿಗಮಗಳ ಮೂಲಕ ಕೇವಲ 350 ಕೋಟಿ ಮಾತ್ರ ಅವರಿಗೆ ತಲುಪುತ್ತದೆ. ಇದು ಸತ್ಯ. ಉಳಿದಿದ್ದು ಸಿದ್ದರಾಮಯ್ಯನವರು ಹೇಳ್ಬೋದು, DK ಶಿವಕುಮಾರ್ ಅವರು ಹೇಳ್ಬೋದು, ಅಥವಾ ಯಾರೇ ಮಂತ್ರಿಗಳು ಹೇಳ್ಬೋದು, ಇದೆಲ್ಲವೂ ಸುಳ್ಳು. ದಲಿತ ಸಮುದಾಯಗಳಿಗೆ ಸೇರಿದ ಕೆಲವು ಮಂತ್ರಿಗಳಿದ್ದಾರೆ. ಅವರಂತ ಗುಲಾಮರನ್ನ ನಾವು ಯಾರನ್ನ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ದಲಿತರಿಗೆ ಅನ್ಯಾಯ ಆಗ್ತಿದ್ರು ಅವರೇ ಡಿಪೆಂಡ್ ಮಾಡ್ತಾರೆ. ಮೊನ್ನೆ ಮುಖ್ಯಮಂತ್ರಿಗಳು ಒಂದು ಕಡೆ ಹೇಳ್ತಾರೆ, ಇಲ್ಲ SCP TSP ಹಣನ ನಾವು ಗ್ಯಾರಂಟಿಗಳಿಗೆ ತೆಗೆದಿದ್ದು ಸ್ವಲ್ಪ ತಪ್ಪಾಗಿದೆ, ಆದ್ರೆ ಬೇರೆ ಮಾರ್ಗ ಇಲ್ಲ ನಮಗೆ ಅದಕ್ಕೆ ಅಂತ. ಆದ್ರೆ ಇವರೇ ಹೇಳ್ತಾರೆ ದಲಿತರ ಹಣ ದಲಿತರಿಗೆ ಕೊಟ್ರೆ ತಪ್ಪೇನು ಅಂತ. ನಾನು ಹೇಳ್ತೇನೆ ದಲಿತರ ಹಣ ದಲಿತರಿಗೆ ಕೊಡ್ಬೇಕು, ಬೇರೆಯವ್ರಿಗಲ್ಲ. ಆದ್ರೆ ನೀವು ಮಾಡ್ತಿರೋದು ಏನಂದ್ರೆ ಗ್ಯಾರಂಟಿ ಹಣ ಅವ್ರಿಗೆ ತಲುಪಿಸದೆ ನೀವು ಅವ್ರಿಗೆ ಇಟ್ಟಿರತಕ್ಕಂಥ ಹಣದಲ್ಲಿ ಕೊಡೋದು. ಅದೆಂತ ಗ್ಯಾರಂಟಿ ಅದು? ಈ ರೀತಿ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು 4% ಮುಸಲ್ಮಾನ್ ಬಂಧುಗಳಿಗೆ ಇವತ್ತು ಮೀಸಲಾತಿ ಕೊಡ್ತೇವೆ ಗುತ್ತಿಗೆಯಲ್ಲಿ ಅಂತ ಹೇಳಿದ್ದಾರೆ. ಆ ಗುತ್ತಿಗೆ ಮೀಸಲಾತಿ ಧಾರ್ಮಿಕ ಮೀಸಲಾತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಯಾವುದೇ ಕಾರಣಕ್ಕೂ ಕೊಡುವಂಥದ್ದಿಲ್ಲ. ಧಾರ್ಮಿಕ ಮೀಸಲಾತಿ ಈ ದೇಶದಲ್ಲೇ ಇಲ್ಲ. ಮುಸಲ್ಮಾನರಿಗೆ ಅದು ಹೆಂಗ್ ಕೊಡ್ತೀರಿ ನೀವು? ಆದ್ರೆ ಆ ಜನಾಂಗದಲ್ಲಿ ಬಡವರಿಲ್ವಾ? ಇದ್ದಾರೆ. ಬಡವರಿಗೆ ಕೊಡಿ, ಆದರೆ ಮೀಸಲಾತಿ ಅಲ್ಲ. ಅವರಿಗೆ ಸಮಾನತೆ ಕೊಡಬೇಕು, ಎಲ್ಲರಂತೆ ಅವರು ಬದುಕಬೇಕು, ಅವರಿಗೆ ಸವಲತ್ತುಗಳನ್ನು ಕೊಡಬೇಕು. ಅವರಿಗೆ ಸವಲತ್ತುಗಳು ಹೇಗೆ ಕೊಡಬೇಕು ಅಂತಂದ್ರೆ ಅವರು ಕೂಡ OBC ಯಲ್ಲಿದ್ದಾರೆ. OBC ಅವರಿಗೆ ಏನೇನು ನೀವು ಸವಲತ್ತು ಕೊಡ್ತೀರೋ ಅದನ್ನು ಅವ್ರಿಗೂ ಕೊಡಬೇಕು. ಆದರೆ ವಿಶೇಷ ಅಥವಾ ಸಪರೇಟ್ ರಿಸರ್ವೇಶನ್ ಇಟ್ ಈಸ್ ನಾಟ್ ಅಲೌಡ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. ಇದನ್ನು ಬಿಟ್ಟು ಮಾನ್ಯ DK ಶಿವಕುಮಾರ್ ಮೊನ್ನೆ ಹೇಳ್ತಾರೆ ಒಂದು ಇಂಟರ್ವ್ಯೂನಲ್ಲಿ, ಅವರಿಗೆ ನಾವು ಈಗಾಗಲೇ ಮಾತು ಕೊಟ್ಟಿದ್ದೇವೆ, ಅದರಿಂದಾಗಿ ಹೇಗಾದರೂ ಕೊಡಲೇಬೇಕು ಅಂತ ಪರಿಸ್ಥಿತಿ ಬಂದ್ರೆ
ನಾವು ಸಂವಿಧಾನವನ್ನು ಬದಲಿಸಿಕೊಡ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಹಾಗಿದ್ದ ಮೇಲೆ ಸಂವಿಧಾನನೇ ಬದಲಿಸ್ತೀವಿ ಅಂತಕ್ಕಂಥ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ದೊಡ್ಡ ದೊಡ್ಡ ಭಾಷಣ ಹೊಡಿತೀರಿ, ಬೇರೆಯವರು ಯಾರಾದರೂ ಸಂವಿಧಾನ ಬದಲಿಸ್ತೀವಿ ಅಂತಂತಂದ್ರೆ ಇಡೀ ದೇಶದಲ್ಲಿ ಬಬ್ಬಾಯಿ ಹೊಡಿತೀರಿ. ಈಗ ನೀವೇ ಹೇಳ್ತೀರಲ್ಲ ಬಾಬಾ ಸಾಹೇಬರ ಸಂವಿಧಾನವನ್ನು ಬದಲಿಸ್ತೀವಿ ಅಂತ. ನಿಮಗೀಗ ಅಧಿಕಾರದಲ್ಲಿ ಮುಂದುವರಿಯತಕ್ಕಂಥ ಯಾವ ನೈತಿಕತೆ ಇದೆ? ನಾನು ತಮ್ಮ ಮೂಲಕ ಮುಖ್ಯಮಂತ್ರಿಗಳಲ್ಲಿ ಒತ್ತಾಯ ಮಾಡ್ತೇನೆ, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ಸಂವಿಧಾನದ ವಿರೋಧಿ ಹೇಳಿಕೆ ಕೊಟ್ಟಿದ್ದರಿಂದ ತಕ್ಷಣ ಅವರು ರಾಜೀನಾಮೆ ಕೊಡಬೇಕು. ಒಂದು ಸಮಯ ಅದನ್ನು ಅವರು ಡಿಪೆಂಡ್ ಮಾಡ್ತಾ ಮುಂದುವರಿಯೋದೇ ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ತಕ್ಷಣ ಅವರನ್ನ ಸಂಪುಟದಿಂದ ವಜಾ ಮಾಡಬೇಕು ಅಂತೇಳಿ ತಮ್ಮ ಮೂಲಕ ನಾನು ಅವರನ್ನು ಆಗ್ರಹ ಪಡಿಸ್ತೇನೆ. ಇಡೀ ದೇಶದಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಆಂದೋಲನವೇ ನಡೀತಾ ಇದೆ. ಇದೆಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ಕಾಂಗ್ರೆಸ್ಗೆ ಮೆರಿಟ್ ಬೇಕಾಗಿಲ್ಲ. ರಾಷ್ಟ್ರದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಮೊನ್ನೆ ದಿವಸ ಬರ್ತಾ ಇದೆ. ಈಗ ಯಾವುದನ್ನು ಕೂಡ ಮೆರಿಟ್ ಮೇಲೆ ತೀರ್ಮಾನ ಮಾಡಬಾರ್ದಂತೆ. ಕಾನ್ಸ್ಟಿಟ್ಯೂಷನ್ ಹೇಳೋದು ಪ್ರತಿಯೊಬ್ಬರಿಗೂ ಮೆರಿಟ್ ಇದೆ. ಪ್ರತಿ ಜಾತಿಯಲ್ಲೂ ಕೂಡ ನೀವು ಕೆಲಸಕ್ಕೆ ಸೇರ್ಬೇಕಾದ್ರೆ, ವಿದ್ಯೆಗೆ ಸೇರ್ಬೇಕಾದ್ರೆ ಪರ್ಸೆಂಟೇಜ್ ಮೇಲೆನೆ ಸೀಟ್ ಕೊಡ್ತಾರೆ. ಕೆಲಸಕ್ಕೆ ಸೇರ್ಬೇಕಾದ್ರೆ ಹೈಯೆಸ್ಟ್ ನಂಬರ್ ಇರೋನು ಕೊಡ್ತಾರೆ. ಯಾಕೆಂದ್ರೆ ದಟ್ ಈಸ್ ಕಾಲ್ಡ್ ಮೆರಿಟ್. ಪ್ರತಿಯೊಬ್ಬರಿಗೂ ಮೆರಿಟ್ ಇರಬೇಕು. ಅದು ಜಾತಿಯಲ್ಲೇ ಇರ್ಬೋದು, ಯಾವುದರಲ್ಲೇ ಇರ್ಬೋದು. ಆದರೆ ಎಂಥ ಅವಿವೇಕಿ ಇದ್ದಾರೆ ಅಂತಂದ್ರೆ ನಮ್ಮ ದೇಶದ ವಿರೋಧ ಪಕ್ಷದ ನಾಯಕರು, ಅವರಿಗೆ ಮೆರಿಟ್ ಬೇಕಾಗಿಲ್ವಂತೆ, ಜಾತಿ ಆಧಾರದ ಮೇಲೆ ಕೊಟ್ಬಿಡ್ಬೇಕು. ಅಂತದ್ದು ಹೆಂಗೆ ಜಾತಿ ಆಧಾರದ ಮೇಲೆ ಕೊಡ್ತಾರೆ? ಯಾವುದೇ ಜಾತಿ ಇರಲಿ, ಆ ಕ್ಯಾಟಗರಿ ಬಂದಾಗ ಹೈಯೆಸ್ಟ್ ನಂಬರ್ ಇಂದನೇ ಪ್ರಾರಂಭ ಆಗುತ್ತೆ. ರಾಹುಲ್ ಗಾಂಧಿ ಅವರಿಗೆ ಮೆರಿಟ್ ಇಲ್ಲದೆ ಇರ್ಬೋದು ಈ ದೇಶದಲ್ಲಿ. ಅವ್ರಿಗೆ ಮೆರಿಟ್ ಇದ್ದಿದ್ರೆ ಇವತ್ತು ಅವ್ರು ಏನೇನೋ ಆಗ್ಬೋದಾಗಿತ್ತು. ಅವ್ರಿಗೆ ಮೆರಿಟ್ ಇಲ್ಲ. ನಿಮಗೂ ಮೆರಿಟ್ ಇಲ್ಲ ಅಂತೇಳಿ ಯಾರಿಗೂ ಮೆರಿಟ್ ಬೇಡ ಅಂತೀರಿ ನೀವು? ನೋಡಿ ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಈ ದೇಶದಲ್ಲಿ ಒಬ್ಬ ಮಹಿಳೆ, ಗೌರವದಿಂದ ಹೇಳ್ತೇನೆ ಅವರ ಬಗ್ಗೆ, ಮಂತ್ರಿ ಆಗಲೇ ಇಲ್ಲ, ಮುಖ್ಯಮಂತ್ರಿ ಆಗಲೇ ಇಲ್ಲ, ಪ್ರಧಾನಮಂತ್ರಿ ಆಗಲೇ ಇಲ್ಲ. ಆ ಮಹಿಳೆ ಪ್ರಪಂಚದ ಶ್ರೀಮಂತ ಮಹಿಳೆಯರಿಲ್ಲ 4ನೇ ಮಹಿಳೆ ಅವರು UPA ಸರ್ಕಾರ ಇದ್ದಾಗ. ಇದು ವೈಯಕ್ತಿಕ. ಆದರೆ ಅದು ಕಾಂಗ್ರೆಸ್ಸಿನ ಸಂಸ್ಕೃತಿ. ಏನೂ ಅಧಿಕಾರ ಅನುಭವಿಸದೆ ಪ್ರಪಂಚದಲ್ಲೇ 4ನೇ ಶ್ರೀಮಂತ ಮಹಿಳೆ ಅಂತೇಳಿ ಕೊಂಡಾಡಿದ್ದೇ ದೇಶ. ಈಗ ನೋಡಿ, ನಮ್ಮದು 11 ವರ್ಷ ಆಯಿತು ಭಾರತೀಯ ಜನತಾ ಪಕ್ಷದ ಅಧಿಕಾರ. ಇಡೀ ಪ್ರಪಂಚದಲ್ಲಿ ಬಲಿಷ್ಠ ರಾಷ್ಟ್ರಗಳಲ್ಲಿ ಭಾರತ ದೇಶ ನಂಬರ್ 4 ಇವತ್ತು, 4ನೇ ಸ್ಥಾನ. ಕಾಂಗ್ರೆಸ್ ಅಧಿಕಾರ ಮಾಡುವಾಗ ಆ ಪಕ್ಷದ ಒಬ್ಬರು ದೇಶದ 4ನೇ ಸ್ಥಾನದಲ್ಲಿ ಇದ್ರು ಶ್ರೀಮಂತಿಕೆಯಲ್ಲಿ. ನಮ್ಮದು ವೈಯಕ್ತಿಕ ಅಲ್ಲ, ಇದು ದೇಶ ಇವತ್ತು 4ನೇ ಸ್ಥಾನಕ್ಕೆ ಬಂದಿದೆ. ಇದು ಭಾರತೀಯ ಜನತಾ ಪಕ್ಷಕ್ಕೂ ಮತ್ತೆ ಕಾಂಗ್ರೆಸ್ಗೂ ಆಡಳಿತದಲ್ಲಿರ್ತಕ್ಕಂಥ ವ್ಯತ್ಯಾಸಗಳು. ಇವತ್ತಿನವರೆಗೆ 11 ವರ್ಷಗಳು ಕಳೀತಾ ಇದೆ. ಒಂದೇ ಒಂದು ಆಪಾದನೆ ಕೇಂದ್ರ ಸರ್ಕಾರದ ಮೇಲೆ ಮಾಡ್ಲಿಕ್ಕೆ ಸಾಧ್ಯವೇ ಆಗಿಲ್ಲ ಇಡೀ ದೇಶಕ್ಕೆ. ಅದಕ್ಕೆ ಕಾಂಗ್ರೆಸ್ ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ, ಬರೀ 3 ಸ್ಟೇಟ್ಗಳಲ್ಲಿ ಮಾತ್ರ ಉಳಿದಿದೆ ಅದು. ಹಿಮಾಚಲ್ ಪ್ರದೇಶ್ ಯಾವತ್ತೇ ಚುನಾವಣೆ ಆಗಲಿ ಹೊರಟೋಗುತ್ತೆ, ಕಾಂಗ್ರೆಸ್ ಇರಲ್ಲ. ತೆಲಂಗಾಣ ದುಡ್ಡು ಏನು ಸಂಬಳಗಳು ಕೊಡ್ಲಿಕ್ಕೆ ದುಡ್ಡಿಲ್ಲ ಅಂತ ಪಾಪ ಮುಖ್ಯಮಂತ್ರಿ ಪಡ್ಕೊಳ್ತಾರೆ, ಅಲ್ವೂ ಇಲ್ಲ. ಕರ್ನಾಟಕ ಒಂದೇ ಒಂದು